ನಾವು ಬೆಳೆದಿರೋ ರಾಗಿ ಇಷ್ಟೊಂದು ಧೂಳು ಗಲೀಜಿರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಅಮ್ಮಂಗೆ ಯಾಕೋ ಮಳೆ ಬರುತ್ತೆ ಅಂತ ಅನ್ನಿಸ್ತಿತ್ತಂತೆ, ಅದಕ್ಕೆ ರಾಗಿ ಎಲ್ಲ ತೆಗೆದು ಒಣಗಾಕ್ತಿದ್ದಾರೆ. ಇನ್ನು ಪಾಪುಗೂ ಸರಿ ಮಾಡಬೇಕು ಅಂತಂದ್ಬಿಟ್ಟು ಎಕ್ಸ್ಟ್ರಾ ರಾಗಿನ ತೆಗೆದ್ಬಿಟ್ಟು ತೊಳೆಯೋದಕ್ಕೆ ಅಂತ ನೆನೆಸಿಟ್ಟಿದ್ರು. ನಾನು ಹೋಗ್ಬಿಟ್ಟು ನೋಡಿದೆ, ನಾವು ಬೆಳೆದಿರೋ ರಾಗಿಲಿ ಎಷ್ಟೊಂದು ಧೂಳು ಗಲೀಜಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ನಾವೇನೋ ಮನೆಗೆ ಮಾಡ್ಕೊಬೇಕು ಅಂದರೆ ಈ ಥರ ತೊಳೆದೆಲ್ಲ ನೆನೆಸಲ್ಲ, ಹಂಗೆ ಒಣಗಾಕ್ಬಿಟ್ಟು ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಹೊರಗಡೆಯಿಂದ ಹಸಿಟ್ಟು ತಂದು ತಿಂದರೆ ಎಷ್ಟು ಧೂಳಿರುತ್ತೆ. ಅವರೆಲ್ಲ ಏನು ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ, ನಾವೇನು ನೋಡೋದಕ್ಕೆ ಹೋಗಿರ್ತೀವ, ಹೊರಗಡೆ ತಂದುಬಿಡ್ತೀವಿ, ತಿಂದ್ಬಿಡ್ತೀವಿ. ಇಷ್ಟು ಗಲೀಜಿದೆ ಅಂತಂದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತೇ ಇಷ್ಟೊಂದೆಲ್ಲ ಗಲೀಜಿರುತ್ತೆ ರಾಗಿಲಿ ಅಂತ ಗೊತ್ತಾಗಿದ್ದು. ನಮ್ಮಮ್ಮ ಕ್ಲೀನ್ ಮಾಡಬೇಕಾದ್ರೆಲ್ಲ ಎಷ್ಟು ಸಲ ಕ್ಲೀನ್ ಮಾಡ್ತೀರಮ್ಮ ಅಂತ ಹೇಳ್ತಿದ್ದೆ. ನೋಡಿದರೆ ನಮ್ಮಮ್ಮ ಏನಕ್ಕೆ ಕ್ಲೀನ್ ಮಾಡ್ತಾರಂತ ಇವತ್ತು ಗೊತ್ತಾಯಿತು. ಅಂದರೂ ಅಂಗಡಿಲೂ ಕ್ಲೀನ್ ಮಾಡ್ತಾರೆ, ಆದರೂ ಮನೇಲಿ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ. ಇನ್ನು ನಮ್ಮಮ್ಮ ಹೇಳ್ದಂಗೆ ಇವತ್ತು ಸಂಜೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಪರವಾಗಿಲ್ಲ, ಸ್ವಲ್ಪ ನಮ್ಮೂರ ಕಡೆಗೆ ಚೆನ್ನಾಗೇ ಮಳೆ ಬಂದಿದೆ. ಇನ್ನು ಕರೆಂಟ್ ಎಲ್ಲ ಹೋಗಿತ್ತಲ್ವ, ಏನು ಮಾಡೋದು ಕುತ್ಕೊಂಡು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಈ ಥರ ತರಲೆ ಕೆಲಸ ಮಾಡಿದ್ದೀವಿ. ನನ್ನ ಮಗಳಿಗೆ ಅಂತ ತಂದಿರೋ ಮೀರಾ ಅಂದರೆ ಗೊಂಬೆ ಹೆಸರು ಮೀರಾ, ಅದಕ್ಕೆ ನನ್ನ ಮಗಳದ್ದು ಸ್ವೆಟ್ರು ಟೋಪಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವಳಿಗೆ ಆಟ ಆಡಿಸ್ತಿದ್ದು. ಇನ್ನಿವತ್ತು ನನ್ನ ಮಗಳು ಬೇರೆ ಬಂದಿದ್ಲು. ಅವಳು ಯಾವಾಗಲೂ ಮುದ್ದೆ ಬೇಕು ಅಂತ ಕೇಳ್ತಿದ್ಲು. ಇವತ್ತು ಸುಮ್ಮನೆ ನೋಡೋಣ, ದೋಸೆ ಸರಿ ಇದೆ ಉಯ್ಕೊಡ್ಲಾ ಅಂತಂದೆ. ಚಿಕ್ಕಿ ನನಗೆ ದೋಸೆನೇ ಮಾಡಿಕೊಡು ಅಂತ ಅಂದ್ಬಿಟ್ಲು. ಅವಳು ಮುದ್ದೆ ಬಿಟ್ಟು ಬೇರೆ ಏನಾದರೂ ಕೇಳ್ಬಿಟ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಅವಳಿಗೆ ಮುದ್ದೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ.